ಇದ್ದಾರೆ. ಹೀಗಿದ್ದಾಗ ತಾವು ಅವ್ರನ್ನ ಸರ್ ಮಾಡ್ಕೊಂಡು ಒಂದಿಷ್ಟು ಹೋಗ್ಬೇಕಾಗಿತ್ತು ನಾವು. ಆದರೆ ಇವತ್ತು ಇಬ್ಬರು ಬಂದು ನಿಂತಿದ್ದು ನೋಡಿದರೆ ಈ ಪಾರ್ಟಿ ಹೊಡೆದು ಹೋಗ್ತಾರೋ ಏನೋ ಅನ್ನುವಂಥ ಭಯ ಕಾಂಗ್ರೆಸ್ಸಿಗರಲ್ಲಿ ಹುಟ್ಟುಬಿಟ್ಟಿದೆ ಇವತ್ತು. ಮತ್ತು ಇವತ್ತು ರಾಹುಲ್ ಗಾಂಧಿ ಅವ್ರ ಜಟ್ಟು ನಿರ್ಧಾರ ತೆಗೆದುಕೋಬೇಕಾಗಿದೆ. ಇವರಿಬ್ಬರಲ್ಲಿ ಯಾರನ್ನಾದರೂ ಇಟ್ಟುಕೊಳ್ಳಿ, ಅವರು ಯಾರನ್ನಾದರೂ ಹೊರಗೆ ಹಾಕಲಿ, ಆ ಮಾತು ಬೇರೆ. ಆದರೆ ಇವರಿಬ್ಬರು ಹೊಂದಾಣಿಕೆ ಮಾಡ್ಕೊಂಡು ಹೋಗೋದನ್ನು ಪಕ್ಷದ ದೃಷ್ಟಿಯಿಂದ ಮತ್ತು ಸಿದ್ಧಾಂತವಾದಿ ಅಂತ ಶಾಂತವೇರಿ ಗೋಪಾಲಗೌಡ ಶಿಷ್ಯರು ಅಂತ ಹೇಳ್ಕೊಳ್ತಾ, ಸಮಾಜವಾದಿ ನಾವು ಅಂತ ಹೇಳ್ಕೊಳ್ತಾ ನಮ್ಮ ಸಿದ್ದರಾಮಯ್ಯವರು ಸ್ವಲ್ಪ ತ್ಯಾಗ ಮಾಡಬೇಕು ರೀ. ಏನದ ತ್ಯಾಗ ಮಾಡೋದನ್ನು, ಏನು ಲಾಸ್ ಏನದ ಅವ್ರಿಗೆ? ಸಾಕಷ್ಟು ಅನುಭವಿಸಿದಲ್ಲ, ಮುಖ್ಯಮಂತ್ರಿ ಆಗಿದ್ದಾರೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇನ್ನು ನೋಡ್ಬೇಕಪ್ಪ ಡಿ ಕೆ ಶಿ ಅವರು ಆದಷ್ಟು ಏನು ಮಾಡ್ತಾರಂತಾರೆ. ಡಿ ಕೆ ಶಿ ಅವರು ಕಾಂಗ್ರೆಸ್ಸಿಗರು ಹಾಗೆ ಹೀಗೆ ನಾ ಕಟ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಇವತ್ತು ಅವ್ರದ್ದು ಪರೀಕ್ಷೆ ಆಗುವಂಥದ್ದು. ಅವ್ರ ಕಡೆಯಿಂದ ಬರುವಂಥ ಇಲ್ಲ, ನಾನು ಎಲ್ಲ ರಾಜೀನಾಮೆ ಕೊಟ್ಟು ನಾವು ಸಾಮಾನ್ಯ ಶಾಸಕರಾಗಿ ಇರ್ತೀನಿ ಅನ್ನೋಂಥ ಮಾತನ್ನು ಸಹಿತ ಆಡಿದಾರೆ ಅಂತ ಕೇಳಿ ಬರ್ತಾ ಇದ್ದಾವೆ. ಚಿಕ್ಕದಲ್ಲಿ ಮಾತಾಡಿದಂಥ ಮಾತಿರ್ಬೋದಿಲ್ಲ ಅಂತಲ್ಲ, ಇಲ್ಲಿ ಯಾರೂ ಸನ್ಯಾಸಿಗಳಲ್ಲ, ಎಲ್ಲರೂ ಅಧಿಕಾರಿಗೆ ಆಸೆ ಪಡೋರಲ್ಲ. ಇವತ್ತು ಕಾಂಗ್ರೆಸ್ ಉಳಿಬೇಕಾಗಿದೆ, ಇದು ಭಾಳ ಮಹತ್ವದ ಇವತ್ತು. ಯಾಕೆಂದರೆ ಈ ದೇಶದೊಳಗೆ RSSದ ಒಂದು ಏನಪ್ಪ ಅಂತಂದ್ರೆ ಫೋರ್ಸನ್ನು ಏನಾದ್ರು ಸ್ವಲ್ಪ ಮಲ್ಲಿ ತಡಿತಿದ್ರೆ ಅದು ಕಾಂಗ್ರೆಸ್ ಮಾತ್ರ, ಉಳಿದ ಯಾವುದೇ ಪಕ್ಷಗಳಿಂದ ಸಾಧ್ಯ ಇಲ್ಲ. ಇವತ್ತಿನ ಈ ಬುದ್ಧಿವಂತ ವರ್ಗನ್ರಿ ಅಥವಾ ಮತ್ತೊಂದು ವರ್ಗನ್ರಿ ಅಥವಾ ಇವೆಲ್ಲ ಹೋರಾಟಗಾರನ್ರಿ, ಇವ್ರಿಗೆಲ್ಲರಿಗೂ ಒಂದು ಆಶ್ರಯ ನೀಡುವಂಥ ಜಾಗ ಏನಾರು ಇದ್ದಿದ್ರೆ ಅದು ಕಾಂಗ್ರೆಸ್. BJPಯಲ್ಲಿ ಹಂಗಲ್ಲ, ಒಂದು ಸಿದ್ಧಾಂತ ಬದಲಾಗಬೇಕು. ನಾವು ಸನಾತನಪ್ಪ, ನಾವು ಹಿಂದುತ್ವ ಮೆಚ್ಕೊಂಡು ಹೋಗಿವಿ ಅಂತ ಪ್ಲೀಸ್ ಮಾಡ್ತಾ ಹೋಗುವಂಥದ್ದು. ಹೌದು, ಒಂದೇ ಕುಟುಂಬದಲ್ಲಿಲ್ಲ, ಅದು ಸಂಘ ಪರಿವಾರದಲ್ಲೇ ಅದ. ಹೀಗಾಗಿ ಉಳಿದ ಜಾತಿ ಧರ್ಮ ಇನ್ನುಳಿದವರಿಗೆ ಮೇಲು ಕೀಳು ಅಲ್ಲದ ಇನ್ನೂ ಅದ ಅಲ್ಲೇ ಹೇಳ್ತಾರೆ ಅಷ್ಟೇ. ಅವ್ರನ್ನ ಮೀಸಲಾತಿ ವಿರೋಧಿ ಅಲ್ಲ ಅಂತೇಳಿ. ಆದರೆ ವಾಸ್ತವವಾಗಿ ಇವತ್ತಿಗೂ ಜಾತಿ ಭೇದದ